ಇವತ್ತಿನ ರೀಡಿಂಗ್ ಬಂದು ನಿಮ್ಮ ಪರ್ಸನ್ ನಿಮಗೆ ಸಿಗ್ತಾರಾ ಅನ್ನೋದ್ರ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಏನಾದರೂ ಬ್ಯಾಕ್ಗ್ರೌಂಡ್ ನಾಯ್ಸ್ ಬಂದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಇಲ್ಲಿ. ಓಕೆ, ಟೈಮ್ ವೇಸ್ಟ್ ಮಾಡ್ತೀರಾ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಯಾರ್ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಆಗಿದ್ದೀರಾ ತುಂಬ ಥ್ಯಾಂಕ್ಸ್. ಆಮೇಲೆ ಇವಾಗ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಓಕೆ, ಇವಾಗ ಯಾವ ಕಾರ್ಡ್ಸ್ ಬಂದಿದೆ ನೋಡೋಣ. ಇಲ್ಲಿ ಬಂದಿರೋ ಕಾರ್ಡ್ಸ್ ಪ್ರಕಾರ ನೀವು ತುಂಬ ಡಿಸ್ಟರ್ಬ್ ಆಗಿದ್ದೀರಾ ಅಂತ ಕಾಣಿಸ್ತಾ ಇದೆ. ಏನೋ ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ನೈಟ್ ಟೈಮ್ಸ್ ನಿಮಗೆ ನಿದ್ದೆ ಬರ್ತಾ ಇಲ್ಲ. ಇವಾಗಿರೋ ಸಿಚುಯೇಷನ್ನ ಹೇಗೆ ಹ್ಯಾಂಡಲ್ ಮಾಡೋದು, ಹೇಗೆ ಅದರಿಂದ ಹೊರಗಡೆ ಬರೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಜನ ಥಿಂಕ್ ಮಾಡ್ತಾ ಇದ್ದೀರಾ. ಇನ್ನು ಸ್ವಲ್ಪ ಜನಕ್ಕೆ ತಲೆಯಲ್ಲಿ ತುಂಬ ವಿಷಯಗಳು, ಒಂದೇ ಸಲ ತುಂಬ ವಿಷಯಗಳು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕಾಣಿಸುತ್ತೆ. ಆ್ಯಂಡ್ ಇನ್ನು ಸ್ವಲ್ಪ ಜನ ನಿಮ್ಮ ಪರ್ಸನ್ ನಿಮ್ಮನ್ನು ನಿಜವಾಗ್ಲೂ ಇಷ್ಟಪಡ್ತಾ ಇದ್ದಾರಾ ಇಲ್ವಾ, ಅವ್ರು ಎಕ್ಸ್ಪ್ರೆಸ್ ಮಾಡ್ತಾರಾ ಇಲ್ವಾ, ಅಥವಾ ಆಲ್ರೆಡಿ ಎಕ್ಸ್ಪ್ರೆಸ್ ಮಾಡಿರೋರಾದರೆ ನಿಮ್ಮ ಜೊತೆ ಆಲ್ರೆಡಿ ಮೀನ್ಸ್ ಜೆನ್ಯೂನ್ ಆಗಿದ್ದಾರಾ ನಿಮ್ಮ ಜೊತೆ ಅನ್ನೋದ್ರ ಬಗ್ಗೆ ಡೌಟ್ ಇದೆ. ಇನ್ನು ಸ್ವಲ್ಪ ಜನಕ್ಕೆ ಸ್ವಲ್ಪ ದಿನ ಆ ಪರ್ಸನ್ ಸೇಮ್ ಪರ್ಸನ್ ಕನೆಕ್ಟ್ ಆಗ್ತಾರೆ. ಅವ್ರು ಕನೆಕ್ಟ್ ಆದರೂ ಒಂದು 3 months ಅಷ್ಟೇ, ಅದ್ರ ಮೇಲೆ ಇರೋದಿಲ್ಲ. ಏನಾದರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ನಿಮಗೆ ಅನಿಸುತ್ತೆ ಇವಾಗ ರೀಸೆಂಟಾಗಿ ಯಾರಿಗೋ ಏನೋ ಒಂದು ಹಾನೆಸ್ಟಿ, ಅವರು ನಿಮ್ಮ ಪರ್ಸನ್ನಿಂದ ನಿಮ್ಗೆ ಹಾನೆಸ್ಟ್ ಅನ್ನೋದು ಕಾಣಿಸಿಲ್ಲ. ಸೊ ಅದರಿಂದ ನೀವು ಅವ್ರನ್ನ ದೂರ ಇಟ್ಟಿದ್ದೀರಾ ಅಂತ ಕಾಣಿಸ್ತಾ ಇದೆ. ಬಟ್ ಸ್ಟಿಲ್ ನೀವು ಅವರು ಚೇಂಜ್ ಆಗಿ ಮತ್ತೆ ಬರ್ತಾರೇನೋ ನಿಮ್ಮ ಹತ್ರಗೆ ಅನ್ನೋದನ್ನು ನೀವು ಬಯಸ್ತಾ ಇದ್ದೀರಾ. ಸಮ್ಟೈಮ್ಸ್ ನಿಮ್ಮ ಕೈಯಲ್ಲಿ ಇರೋಕ್ಕೆ ಆಗೋದಿಲ್ಲ. ಒಂದು ಮೆಸೇಜ್ ಆದರೂ ಅವ್ರ ಕಡೆಯಿಂದ ಬರಬಾರ್ದಾ, ಅಟ್ಲೀಸ್ಟ್ ಕಾಲ್ ಆದರೂ ಬರಬಾರ್ದಾ, ನೀವಂದರೆ ಅಷ್ಟು ಕೇರ್ಲೆಸ್ ಆಗಿಬಿಟ್ರಾ, ಅವ್ರಿಗೆ ನೀವು ಅಷ್ಟು ಬೇಡವಾಗೋದ್ರಾ ಅನ್ನೋದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಇಫ್ ಇನ್ ಕೇಸ್ ಅವರು ಮತ್ತೆ ಬಂದ್ರೂ ನಿಮ್ಮ ಲೈಫ್ಗೆ ಆ ಟೈಮ್ಗೆ ನಿಮಗೆ ಹ್ಯಾಪಿ ಆಗುತ್ತೆ. ಬಟ್ ಆಮೇಲೆ ಆ ಹ್ಯಾಪಿನೆಸ್ ಸೆಕೆಂಡಲ್ಲೇ ನಿಮಗೆ ಏನು ಅನಿಸುತ್ತೆ ಅಂದರೆ, ಓಕೆ ಇವಾಗ ಮತ್ತೆ ಬಂದಿದ್ದಾರೆ ಈ ಪರ್ಸನ್, ಬಟ್ ಎಷ್ಟು ದಿನ ಇರ್ತಾರೆ, ಮತ್ತೆ ಬಿಟ್ಟೋಗ್ಬಿಟ್ರೆ ಅನ್ನೋ ಭಯನೂ ಕಾಡುತ್ತೆ ನಿಮಗೆ. ಇನ್ನು ಸ್ವಲ್ಪ ಜನಕ್ಕೆ ನಿಮ್ಮ ಪರ್ಸನ್ ನಿಮ್ಮ ಜೊತೆಲೇ ಇರೋರಾಗಾದರೆ, ಇನ್ ಕೇಸ್ ಇನ್ನು ಸ್ವಲ್ಪ ಜನಕ್ಕೆ ಮುಂಚೆ ಇದ್ದರು ನಿಮ್ಮ ಪರ್ಸನ್ ನಿಮ್ಮ ಜೊತೆ ಅನ್ನೋರಾದರೆ, ಅವ್ರು ಹೇಗಿರ್ತಾ ಇದ್ರು ಅಂದರೆ ತುಂಬ ಆ್ಯಕ್ಟಿವ್ ಆಗಿ ಮತ್ತು ನಿಮಗೆ ತುಂಬ ಮೋಟಿವೇಟ್ ಮಾಡ್ತಾಯಿದ್ರು. ನಿಮ್ಮನ್ನು ಎಲ್ಲ ವಿಷಯದಲ್ಲೂ ಕೇರ್ ಮಾಡೋದು, ನಿಮಗೆ ಪ್ರೋತ್ಸಾಹ ಕೊಡೋದು, ಅಂದರೆ ಜೀವನದಲ್ಲಿ ಹೇಗೆ ಮುಂದಕ್ಕೆ ಹೋಗಬೇಕು ಅನ್ನೋ ವಿಷಯದಲ್ಲೆಲ್ಲ ನಿಮಗೆ ಸಜೆಷನ್ಸ್ ಕೊಡೋದು, ಅದ್ರ ಬಗ್ಗೆ ಹೆಲ್ಪ್ ಮಾಡೋದು ಎಲ್ಲ ಮಾಡ್ತಾಯಿದ್ರು. ಆ್ಯಂಡ್ ಇನ್ನೊಂದು ಏನಂದರೆ ನಿಮ್ಮ ಪರ್ಸನ್ ಒಂಥರ ರೊಮ್ಯಾಂಟಿಕ್ ಪರ್ಸನ್ ಅಂತ ಹೇಳ್ಬೋದು. ಏನಾದರೂ ನೀವು ಯಾವುದಾದ್ರೂ ಯೋಚನೆದಲ್ಲಿದ್ದರೆ, ಇಲ್ಲ ಅಪ್ಸೆಟ್ ಆಗಿದ್ದರೆ ನಿಮ್ಮ ಮೂಡ್ನ ಬೇಗ ಅವರು ರಿಫ್ರೆಶ್ ಮಾಡೋರು. ಅವರು ನಿಮ್ಮನ್ನು ತುಂಬ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ ಅಂತ ಹೇಳ್ಬೋದು ನಿಮ್ಮ ಪರ್ಸನ್ನು. ಅವ್ರಿಗೆ ಗೊತ್ತು ಏನು ಮಾತಾಡಿದ್ರೆ ನೀವು ಹ್ಯಾಪಿ ಆಗ್ತೀರಾ, ಹೇಗಿದ್ದರೆ ನಿಮ್ಮ ಜೊತೆ ನೀವು ಹ್ಯಾಪಿ ಆಗಿರ್ತೀರಾ, ನಿಮ್ಮ ಮೂಡ್ನ ಹೇಗೆ ರಿಫ್ರೆಶ್ ಮಾಡಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ನಿಮ್ಮ ವ್ಯಕ್ತಿ ನೋಡೋಕ್ಕೆ ಕೂಡ ಅಷ್ಟೇ ಅಟ್ರಾಕ್ಟಿವ್ ಆಗಿರ್ತಾರೆ ಅಂತ ಹೇಳ್ಬೋದು. ಇನ್ನು ಇಲ್ಲಿ ನಾವು ರೀಡಿಂಗ್ ಮಾಡ್ತಾ ಇರೋದು ಬಂದು ನಿಮ್ಮ ಪರ್ಸನ್ ನಿಮಗೆ ಸಿಗ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಅಲ್ವಾ. ಇಲ್ಲಿ ಬಂದಿರೋ ಕಾರ್ಡ್ಸ್ ಪ್ರಕಾರ ನೋಡ್ತಾ ಇದ್ರೆ ಮೇ ಬಿ ಅನ್ನೋ ಥರ ಬಂದಿದೆ. ಮೇ ಬಿ ನಿಮ್ಮ ಪರ್ಸನ್ ಸಿಗ್ಬೋದು, ಸಿಗ್ದಿರಾನೂ ಇರ್ಬೋದು ಸ್ವಲ್ಪ ಜನಕ್ಕೆ. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಏನಂತ ಗೊತ್ತಾಗ್ತಾ ಇದೆ ಅಂದರೆ, ಒಂದು ನಿಮ್ಮಿಬ್ಬರ ರಿಲೇಷನ್ಶಿಪ್ಪಿಂದ ನೀವು ಸ್ಯಾಟಿಸ್ಫೈ ಆಗದೆ ಇರ್ಬೋದು, ಅಥವಾ ನಿಮ್ಮ ಪರ್ಸನ್ ಸ್ಯಾಟಿಸ್ಫೈ ಆಗದೆ ಇರ್ಬೋದು. ಇದು ಆಲ್ರೆಡಿ ಸ್ವಲ್ಪ ಜನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀರಾ, ಮಾಡಿದ್ದೀರಾ. ಇನ್ನು ಸ್ವಲ್ಪ ಜನಕ್ಕೆ ಇನ್ನೂ ಇದು ಬಂದಿಲ್ಲ, ಎಕ್ಸ್ಪೀರಿಯೆನ್ಸ್ ಆಗಿಲ್ಲ, ಇನ್ನೂ ನಿಮ್ಮ ಲೈಫಲ್ಲಿ ಬರಬೇಕಾಗಿದೆ. ಸೊ ಅದರಿಂದ ಅದು ಸ್ಯಾಟಿಸ್ಫೈ ಆಗದೆ ಇರೋದು ಕಾಣಿಸ್ತಾ ಇದೆ. ಆ್ಯಂಡ್ ಇನ್ನು ಸ್ವಲ್ಪ ಜನದ ಎನರ್ಜೀಸ್ ಹೇಗೆ ಕಾಣಿಸ್ತಾ ಇದೆ ಅಂದರೆ, ಆಲ್ರೆಡಿ ಸ್ಯಾಟಿಸ್ಫೈ ಆಗದೆ ಇರೋರು ಇದ್ದಾರಲ್ವ, ಅವ್ರಿಗೆ ಏನೋ ತುಂಬ ಡಿಸ್ಟರ್ಬ್ ಆಗಿದ್ದಾರೆ. ಅವ್ರಿಗೆ ಏನು ಡಿಸಿಷನ್ ತಗೋಬೇಕು, ಮುಂದಕ್ಕೆ ಏನು ಫ್ಯೂಚರ್ ಏನಿದೆ ಅನ್ನೋದ್ರ ಬಗ್ಗೆ ತುಂಬ ಗೊಂದಲ ಆಗಿದೆ, ತುಂಬ ಥಿಂಕ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಇನ್ನು ನಿಮ್ಮ ಪರ್ಸನ್ ಎನರ್ಜಿನ ನೋಡಬೇಕಾಗಿದ್ರೆ, ಅವ್ರು ಇಷ್ಟಪಡ್ತಾ ಇದ್ದಾರೆ, ನಿಮ್ಮನ್ನು ಇಷ್ಟಪಡ್ತಾ ಇಲ್ಲ ಅಂತ ಅಲ್ಲ, ಬಟ್ ಎಲ್ಲೋ ನಿಮ್ಮಿಬ್ಬರ ಮಧ್ಯೆ ಸ್ಯಾಟಿಸ್ಫೈ, ನೀವು ಅಥವಾ ಅವರು ಸ್ಯಾಟಿಸ್ಫೈ ಆಗ್ತಾ ಇಲ್ಲ, ಬಟ್ ಪ್ರೀತಿ ಮಾತ್ರ ತುಂಬ ಇದೆ ನಿಮ್ಮಿಬ್ಬರ ಮಧ್ಯೆ. ಇನ್ನು ನಿಮ್ಮ ಪರ್ಸನ್ ಹೇಗೆ ಅಂದರೆ, ಅವ್ರಿಗೆ ಎಂಥ ಪ್ರಾಬ್ಲಮ್ಸ್ ಆದರೂ ಅವರು ಫೇಸ್ ಮಾಡಲಿ, ಅವ್ರು ನಿಮ್ಮ ಹತ್ರ ಹೇಳ್ಕೊಳ್ಳೋದಿಲ್ಲ ಪ್ರಾಬ್ಲಮ್ಸ್ನ. ತುಂಬ ಸ್ಟ್ರಾಂಗ್ ಆಗಿರ್ತಾರೆ ನಿಮ್ಮ ಪರ್ಸನ್ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದೇನೆಂದರೆ, ಅವ್ರು ನಿಮಗೆ ಹೇಳ್ತಾ ಇರ್ತಾರೆ, ಲೈಫಲ್ಲಿ ಏನೇ ಪ್ರಾಬ್ಲಮ್ಸ್ ಬರಲಿ ಇಬ್ಬರು ಸೇರಿ ಅದನ್ನು ಬಗೆಹರಿಸೋಣ, ಇಬ್ಬರು ಜೊತೆಲಿರೋಣ ಅಂತ ಹೇಳ್ತಾ ಇರ್ತಾರೆ. ಇನ್ನು ನಿಮ್ಮಿಬ್ಬರಲ್ಲಿ ಒಬ್ರಿಗೆ ಅನ್ನಿಸ್ತಾ ಇದೆ, ರಿಲೇಷನ್ಶಿಪ್ಪಲ್ಲಿ ಇದ್ರೂ ಒಬ್ಬಂಟಿ ಆಗಿರೋ ಥರ ಫೀಲ್ ಆಗ್ತಾ ಇದೆ. ರಿಲೇಷನ್ಶಿಪ್ಪಲ್ಲಿ ಇದ್ದೀವಾ ಇಲ್ವಾ ಅನ್ನೋ ಕನ್ಫ್ಯೂಷನಲ್ಲಿ ಇದ್ದೀರಾ ನೀವು ಅಂತ ಅನ್ನಿಸ್ತಾ ಇದೆ. ಅಂದರೆ ಒಬ್ರಿಗೊಬ್ರು ಟೈಮ್ ಕೊಡ್ತಾ ಇಲ್ವೋ, ಅಥವಾ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ವೋ ಏನು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಲೋನ್ಲಿನೆಸ್ ಅನ್ನೋದು ಕಾಡ್ತಾ ಇದೆ ನಿಮ್ಮಿಬ್ಬರಲ್ಲಿ ಒಬ್ರಿಗೆ. ಸೊ ಅದರಿಂದ ಈ ಕಾರ್ಡ್ಸ್ ಏನು ಹೇಳ್ತಾ ಇದೆ ಅಂದರೆ, ನಿಮಗೆ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ನಿಮ್ಮಿಬ್ಬರ ಮಧ್ಯೆ. ನೀವು ಯಾವಾಗ ಕಮ್ಯುನಿಕೇಟ್ ಮಾಡ್ತೀರಾ, ಕಮ್ಯುನಿಕೇಷನ್ ನಿಮ್ಮಿಬ್ಬರ ಮಧ್ಯೆ ಯಾವಾಗ ಸ್ಟಾರ್ಟ್ ಆಗುತ್ತೆ,
ಅವಾಗೆ ನಿಮ್ಮ ಬಾಂಡಿಂಗ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದೆ ಕಾರ್ಡ್ಸ್. ಓಕೆ, ಆದ್ರಿಂದನೇ ನಿಮ್ಮ ಪರ್ಸನ್ ಹೇಳ್ತಾ ಇರೋದು ನಿಮಗೆ ಈ ರಿಲೇಷನ್ಶಿಪ್ನ ಹೆಂಡ್ ಮಾಡೋದು ಬೇಡ, ಏನು ಪ್ರಾಬ್ಲಮ್ಸ್ ಬರುತ್ತೋ ಅದನ್ನು ಆದಷ್ಟು ಮ್ಯಾಕ್ಸಿಮಮ್ ಇಬ್ಬರು ಸೇರಿ ಅದನ್ನು ರಿಸಾಲ್ವ್ ಮಾಡೋಣ ಅಂತ. ಸೊ ಫೈನಲ್ ಆಗಿ ನಿಮ್ಮ ಪರ್ಸನ್ ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಅವರಂತೂ ಸ್ಟ್ರಾಂಗ್ ಆಗಿದ್ದಾರೆ ಕಮಿಟ್ಮೆಂಟಲ್ಲಿ, ಏನೇ ಬಂದರೂ ನಿಮ್ಮ ಜೊತೆ ನಿಲ್ತೀನಿ ಅನ್ನೋ ಭರವಸೆ ಅಂತೂ ಅವ್ರು ಕೊಡ್ತಾ ಇದ್ದಾರೆ. ಬಟ್ ಮುಂದಕ್ಕೆ ಏನಾಗುತ್ತೆ ಅಂತ ನೋಡಬೇಕು. ಇಲ್ಲಿ ಬಂದಿರೋ ಕಾರ್ಡ್ಸ್ ಪ್ರಕಾರ ಮೇ ಬಿ ಅನ್ನೋದು ಇದೆಯಲ್ವಾ, ಅದು ಮೇ ಬಿ ನಿಮ್ಮ ಕಮ್ಯುನಿಕೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಕಾಣಿಸುತ್ತೆ. ಓಕೆ ಗಾಯ್ಸ್, ಈ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬೇರೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್.